ಲೋಕಸಭೆ ಎಲೆಕ್ಷನ್ ಗೆಲ್ಲೋಕೆ ಭರ್ಜರಿ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸೋಕೆ ಡಿಕೆ ಶಿವಕುಮಾರ್ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಲೋಕಸಭೆ ಎಲೆಕ್ಷನ್ ಗೆಲ್ಲುವಂತಹ ನಿಟ್ಟಿನಲ್ಲಿ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸಬೇಕು ಅವರ ಕ್ಷೇತ್ರದಲ್ಲಿ ಅಂತ ಡಿಕೆ ಶಿವಕುಮಾರ್ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮನೆ ಬಾಗಿಲಿಗೆ ಸರ್ಕಾರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮಾತ್ರ ಸೀಮಿತನಾ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವಾರ್ಡ್ಗಳಿಗೆ ಬಂಪರ್ ಆಫರ್ಗಳನ್ನ ನೀಡಲಾಗ್ತಾ ಇದೆ. ಬೆಂಗಳೂರಿನ 198 ವಾರ್ಡ್ಗಳ ಮೇಲೆ ಪ್ರೀತಿ ಇಲ್ವಾ? ಹಾಗಾದ್ರೆ ಕಾಳಜಿ ಇಲ್ವಾ? ಸಹೋದರನ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಆಗದಂತೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬ ನೋಡಲ್ ಆಫೀಸರ್ ಅನ್ನ ನೇಮಕ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ 14 ವಾರ್ಡ್ಗಳ ಬಗ್ಗೆ ಬಹಳಷ್ಟು ಕಾಳಜಿ ತೋರಿಸುತ್ತಿದ್ದಾರೆ. ತಕ್ಷಣ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳಬೇಕು, ಪರಿಹಾರ ನೀಡುವಂತೆ ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಹೋದರನ ಕ್ಷೇತ್ರದ ಬಗ್ಗೆಯೇ ಡಿಕೆಶಿಗೆ ವಿಶೇಷ ಒಲವಿದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗಿದೆ. ಉಳಿದ ವಾರ್ಡ್ಗಳ ಜನರ ಸಮಸ್ಯೆ ನಿಮಗೆ ಕಾಣಿಸ್ತಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ರೂಮ್ ನಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಶಶಿ, ಈ ಎಲೆಕ್ಷನ್ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ಪ್ರತಿ ಬಾರಿ ಯಾವುದೇ ಎಲೆಕ್ಷನ್ ಬಂದರೂ ಕೂಡ ಆ ಎಲೆಕ್ಷನ್ ನ ಗೆಲ್ಲಬೇಕು, ನಮ್ಮ ಕ್ಷೇತ್ರ ಗೆಲ್ಲಬೇಕು, ಅವರ ಕ್ಷೇತ್ರ ಗೆಲ್ಲಬೇಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಇರುತ್ತೆ. ಆದ್ರೆ ಈ ರೀತಿ ತಾರತಮ್ಯ ಮಾಡುವಂಥದ್ದು, ಈ ರೀತಿ ಅನ್ಯಾಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ. ವ್ಯಾಪ್ತಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿದೆ, 198 ಬಿಬಿಎಂಪಿ ವಾರ್ಡ್ಗಳಿದೆ. ಅದಕ್ಕೂ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ತಮ್ಮನಾಗಿರುವಂಥ ಡಿಕೆ ಸುರೇಶ್ ಅವರ ಕ್ಷೇತ್ರಕ್ಕೆ ಸೇರುತ್ತೆ. ಅದರಲ್ಲೂ ಪ್ರಮುಖವಾಗಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಆನೇಕಲ್ಲು. ಈ 4 ಕ್ಷೇತ್ರಗಳಿಂದಲೂ ಕೂಡ ಸುಮಾರು 14 ವಾರ್ಡ್ಗಳು ಡಿಕೆ ಸುರೇಶ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರಕ್ಕೆ ಸೇರುತ್ತೆ. ಹಾಗಾಗಿ ಇದರ ಬಗ್ಗೆ ವಿಶೇಷವಾದಂಥ ಕಾಳಜಿ ತೋರಿಸಿರುವಂಥ ಬೆಂಗಳೂರಿನ ಉಸ್ತುವಾರಿ DCM ಅವರು ಡಿಕೆ ಶಿವಕುಮಾರ್ ಅವರು ತಮ್ಮನ ಸಹೋದರನ ಗೆಲುವಿಗಾಗಿ ಎಲ್ಲ ಒಂದು ಕಡೆ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಇನ್ನಿತರೆ ಸಮಸ್ಯೆ ಆಗಿರ್ಬೋದು, ಈ ವಾರ್ಡ್ನಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ತಕ್ಷಣ ಕಾರ್ಯಪ್ರವೃತ್ತರಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕು, ಕುಡಿಯೋ ನೀರಿನಲ್ಲಿ ಯಾವುದೇ ರೀತಿಯಾದಲ್ಲೂ ಕೂಡ ಸೂಕ್ತ ವ್ಯವಸ್ಥೆಯನ್ನು ಕಲಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರವರ್ ಟಿವಿ ಕೇಳುವಂಥ ಪ್ರಶ್ನೆ ಏನಂತಂದರೆ, ತಾವು ತಮ್ಮನು ಇರುವಂಥ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಉಪಮುಖ್ಯಮಂತ್ರಿಗಳ, ಇಲ್ಲ ಬೆಂಗಳೂರು ಉಸ್ತುವಾರಿ ಸಚಿವರ, ಇಲ್ಲ 28 ಲೋಕಸಭಾ ಏನು ಈ ವಿಧಾನಸಭಾ ಕ್ಷೇತ್ರಗಳಿದೆ ಅದಕ್ಕೆಲ್ಲದಕ್ಕೂ ಕೂಡ ತಾವು ಉಸ್ತುವಾರಿಯಾಗಿದ್ದೀರಾ, ಇಲ್ಲ ತಮ್ಮನಿಗೆ ಮಾತ್ರ ಸೀಮಿತವಾಗಿದ್ದೀರಾ ಅನ್ನೋ ಕೇಳುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಯಾಕಂದರೆ 198 ವಾರ್ಡ್ನಲ್ಲೂ ಕೂಡ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಇದೆ. ಹನಿ ನೀರಿಗಾಗಿ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆಗಳು ಮಾಡ್ತಿದ್ದಾರೆ. ಆ ಟ್ಯಾಂಕರ್ಗಳಲ್ಲಿ ಈಗಾಗಲೇ ಸಾವಿರಾರು ರೂಪಾಯಿ ಹಣವನ್ನು ಲೂಟಿ ಮಾಡ್ತಿದ್ದಾರೆ. ಹೀಗಾಗಿ ಜನರ ಸಂಕಷ್ಟವನ್ನು ವಿಚಾರಿಸಬೇಕು, ಬೆಂಗಳೂರಿನ ಉಸ್ತುವಾರಿನ ಹೊತ್ತಿದ್ದಾರೆ. ಅದೇ ರೀತಿಯಾಗಿ ಇಡೀ ರಾಜ್ಯಕ್ಕೆ ಅವರು DCM ಕೂಡ ಆಗಿದ್ದಾರೆ. ಅದರಲ್ಲೂ ಕೂಡ ಇಡೀ ರಾಜ್ಯಕ್ಕೆ ಜಲ ಸಂಪನ್ಮೂಲ ಸಚಿವರು ಕೂಡ ಆಗಿದ್ದಾರೆ. ಆದರೆ ಇವರು ಬೆಂಗಳೂರನ್ನು ಎಲ್ಲ ಒಂದು ಕಡೆ ಇಬ್ಬಾಗವನ್ನು ಮಾಡಿ ಕೇವಲ ತಮ್ಮನ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಎಲ್ಲ ಒಂದು ಕಡೆ DKಶಿ ಅವರು ಪ್ಲಾನನ್ನು ಮಾಡಿಕೊಂಡು ಅದಕ್ಕೆ ಮಾತ್ರ ವಿಶೇಷವಾದಂಥ ಅಧಿಕಾರಿಗಳ ಸ್ಪೆಷಲ್ ಆಫೀಸರ್ಗಳಂತ ಹೇಳ್ಬಿಟ್ಟು ಇವತ್ತು ನೇಮಕ ಮಾಡಿ ನೆನ್ನೆ ಆದೇಶವನ್ನು ಕೂಡ ಮಾಡಿದರೆ, ಆ ಆದೇಶ ಮಾಡಿದ ನಂತರ ಬೆಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಏನು KPCಯಿಂದಲೂ ಕೂಡ ನಿನ್ನೆ AICಯಿಂದಲೂ ಕೂಡ ಕಾಂಗ್ರೆಸ್ನ ಪಟ್ಟಿ ಕೂಡ ಬಿಡುಗಡೆಯಿತು. ಆ ಪಟ್ಟಿಯಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಪಟ್ಟಿಯಲ್ಲಿ ಡಿಕೆ ಸುರೇಶ್ ಅವರ ಹೆಸರಿದೆ. ಹಾಗಾಗಿ ಚುನಾವಣೆಗೋಸ್ಕರ DKಶಿ ಅವರು ಎಲ್ಲ ಒಂದು ಕಡೆ ತಾರತಮ್ಯ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೇಳಿಬರ್ತಿದೆ. ರಜನಿ, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.